ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ. ಸಾನುಗೆ ಫಾರ್ಚುನೇಟ್ಲಿ ಸ್ಕೂಲ್ ಇವತ್ತು ಇಲ್ಲ. ಇವತ್ತು ಆ್ಯನ್ಯುವಲ್ ಡೇ ಇತ್ತು, ಕ್ಯಾನ್ಸಲ್ ಆಗಿತ್ತಲ್ಲ, ಅದಕ್ಕೆ ಇನ್ನು ಸ್ಯಾಟರ್ಡೇಸ್ ಅವ್ರದ್ದೇನು ಕರೆದಿಲ್ಲ. ಈಗ ನಾನು ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದಿದ್ದೀನಿ. ತಿಂಡಿಗೆ ಇವತ್ತು ನಾನು ಏನು ಅಂತ ಯೋಚನೆನೇ ಮಾಡಿರಲಿಲ್ಲ. ಸಾನು ಒಂದು ಆಫರ್ ಕೊಟ್ಲು, ಅದನ್ನು ಅವಳೇ ಮಾಡ್ತೀನಿ ಅಂದ್ಲು. ಹಾಂ ಸರಿ ಮಾಡು, ಆದರೆ ಅದಕ್ಕೆ ಸಾಮಾನುಗಳೇ ಇಲ್ಲ. ನಾನು ಅದು ಕೂಡ ಬ್ರೆಡ್ಡು ಅದೂ ತರೋದಿಲ್ಲ. ವಾರಕ್ಕೊಂದು ಸಾರಿ ಸಾನು ತಿಂತಾಳಷ್ಟೇ. ಖಾಲಿಯಾಗಿದೆ. ಸರಿ ಬಿಡು, ಅವಳು ನಾಳೆ ತಿನ್ನೋದು, ಇವತ್ತು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಇವತ್ತೇ ಮಾಡ್ತೀನಿ, ಅದನ್ನು ಇವತ್ತೇ ಬೇಕು ಅಂದ್ಲು. ಸರಿ, ಮನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ತೊಗೊಂಡು ಬರೋಣ, ಸರಿ ಅದೇ ಮಾಡೋಣ ಅಂತ ಹೇಳಿದ್ದೀನಿ. ಈಗ ಪೂಜೆ ಮಾಡಬೇಕು. ಅದಾದಮೇಲೆ ಸಾನುಗೆ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಆ ಹುಡುಗಿ ಸರಿಯಾಗಿ ಎಣ್ಣೆ ಹಚ್ಕೊಳ್ಳೋದಿಲ್ಲ. ಒಂದು ದಿನ ಎಣ್ಣೆ ಹಚ್ಕೊಂಡು ಮಾರನೇ ದಿನ ಸ್ನಾನ ಮಾಡ್ತೀನಿ ಅಂತಾಳೆ. ಸರಿ, ಈ ಥರ ಆದರೆ ಹಾಗೇ ಆಗುತ್ತೆ. ವಾರ ಪೂರ್ತಿ ಎಣ್ಣೆ ಇರೋದಿಲ್ಲ. ಅದು ಹೇಗೆ ಮತ್ತೆ ಸ್ಕ್ಯಾಲ್ಪ್ ಡ್ರೈ ಆಗೋದಿಲ್ವಾ? ಹೇಳಿದ್ರೆ ಕೇಳೋದಿಲ್ಲ. ಸಿವಿಯರ್ ಆದಾಗ ನಿನಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿರ್ತೀನಿ. ಮೊದಲೆಲ್ಲ ಸ್ವಲ್ಪ ಡ್ಯಾಂಡ್ರಫ್ ಆದ ತಕ್ಷಣವೇ ನಾನು ಕೇರ್ ಮಾಡ್ತಾ ಇದ್ದೆ. ಎಣ್ಣೆ ಹಚ್ಚೋದು, ಬಿಸಿ ಮಾಡಿ ಎಣ್ಣೆ ಹಚ್ಚೋದು, ಮಸಾಜ್ ಮಾಡೋದು, 2 ದಿನ ಬಿಟ್ಟು ಸ್ನಾನ ಮಾಡಿಸೋದು, ಮತ್ತೆ 2 ದಿನ ಬಿಟ್ಟು ಎಣ್ಣೆ ಹಚ್ಚೋದು, ತುಂಬ ಕೇರ್ ಮಾಡ್ತಾ ಇದ್ದೆ. ಜಾಸ್ತಿ ಆಗೋಯ್ತಾ, ಕರ್ಡ್ ಹಚ್ತಾ ಇದ್ದೆ. ಆದರೆ ಆ ಹುಡುಗಿಗೆ ಕರ್ಡ್ ಅಂದ್ರೇ ಆಗೋದಿಲ್ಲ. ಚಳಿ ಆಗುತ್ತೆ, ನನಗೆ ಇಲ್ಲೆಲ್ಲ ಬರುತ್ತೆ, ಏನೋ ಒಂಥರ ಫೀಲ್ ಆಗುತ್ತೆ ಅಂದ್ಕೊಂಡು ಸರಿ ಬೇಡ ಬಿಡು, ಅದನ್ನು ಹಚ್ಚೋದಿಲ್ಲ. ಈಗ ಎಷ್ಟು ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗ್ತಿದೆ ಅವಳಿಗೆ ಅಂದರೆ ಅವಳೇ ಹೇಳ್ತಾಳೆ, ನನಗೆ ಇವತ್ತು ಕರ್ಡ್ ಹಚ್ಚು. ಸೊ ಈ ಥರ ನಮ್ಮ ಮಕ್ಕಳಿಗೆ ನಾವೇ ಬುದ್ಧಿ ಕಲಿಸ್ಬೇಕಾಗತ್ತೆ. ಹೇಳಿದಾಗ ಕೇಳೋದಿಲ್ಲ, ಅವ್ರಿಗೆ ಅನುಭವ ಆದಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಕರ್ಡ್ ತೆಗ್ದಿಟ್ಟಿದ್ದೀನಿ, ಈ ಥರ ಹಾಕಿಡ್ತೀನಿ. ಸಣ್ಣ ಫಿಲ್ಟರಲ್ಲಿ ನೀರು ಇಳಿಬೇಕು. ಸೊ ಆ ಥರ ಹಾಕಿಡ್ತೀನಿ. ಇಟ್ಟಿದೆ, ಆಗಿದೆ. ಸಾನುಗೆ ಕರ್ಡ್ ಅಪ್ಲೈ ಮಾಡಿದ್ಮೇಲೆ 1/2 ಅವರ್ ಬಿಟ್ಟು ಸ್ನಾನಕ್ಕೆ ಕಳಿಸ್ಬೇಕು. ಸೊ ನಾನೀಗ ಫ್ರೀ, ನಾನೇ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಅವಳಿಗೆ ಕಟಿಂಗ್ ಎಲ್ಲ ಏನೂ ಬರೋದಿಲ್ಲ. ಕಟಿಂಗ್ ಈ ಥರ ಚಿಕ್ಕದು ತುಂಬ ಥಿನ್ ಸ್ಲೈಸಸ್ ಮಾಡಬೇಕು ಅಂದರೆ ಅವಳಿಗೆ ಭಯ ಆಗುತ್ತೆ. ನಾನು ಏನು ಬಿಡೋದಿಲ್ಲ. ಅದೇ ದಪ್ಪ ಈಗ ಬೆಂಡೆಕಾಯಿ ಮತ್ತು ಮಶ್ರೂಮ್ಸು ಅದೆಲ್ಲ ಸಾಫ್ಟ್ ಇರುತ್ತಲ್ಲ, ಆ್ಯಂಡ್ ದಪ್ಪ ಕಟ್ ಮಾಡೋದು. ಸೊ ಅದನ್ನೆಲ್ಲ ಮಾಡ್ಕೊಳ್ತಾಳೆ. ಇದೆಲ್ಲ ನಾನೀಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇರೋದು. ನಾರ್ಮಲ್ ಆಗಿ ಏನು ತಿಂಡಿ ಮಾಡ್ತೀನೋ ಇವತ್ತು ಸಮಥಿಂಗ್ ಡಿಫ್ರೆಂಟ್. ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿಬಿಟ್ಟು, ಸ್ಯಾಂಡ್ವಿಚ್ಗೆ ತರಕಾರಿಗಳು ಬೇಕು, ಬ್ರೆಡ್ ಬೇಕು, ಆಮೇಲೆ ಚಟ್ನಿ, ಸಾಸು. ಇವತ್ತು ಸಾಸ್ ಇಲ್ಲದೆ ಮಾಡೋಣ ಅಂತ ಅಂದ್ಕೊಂಡಿರೋದು. ಕೆಚಪ್ ಆಗಲಿ ಮಯೋನೀಸ್ ಆಗಲಿ ಇಲ್ಲದೆ, ಚೀಸು ಇಲ್ಲದೆ ಹೆಲ್ದಿ ವರ್ಷನಲ್ಲಿ ಮಾಡೋಣ ಅಂತ. ಸ್ಯಾಂಡ್ವಿಚ್ಗೆ ನಾನು ರೆಡಿ ಮಾಡ್ಕೊಳ್ತಿದ್ದೆ ತರಕಾರಿ, ಅದ್ರ ಜೊತೆ ಸ್ವಲ್ಪ ಪೊಟ್ಯಾಟೊ ಹಾಕೋಣ ಅಂತ ಅಂದ್ಕೊಂಡೆ. ಪೊಟ್ಯಾಟೊ ಸ್ನೇಹಿತರೆ ಒಂಥರ ಕ್ರೀಮಿ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಸೊ ನಾನಿವತ್ತು ಎಗ್ ಬಾಯ್ಲರಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರು ಈಗ ನಾನು 100 ml ಹಾಕಿದ್ದೀನಿ. ಇದು ಎಲೆಕ್ಟ್ರಿಕ್. ನೀವು ಇಟ್ಬಿಟ್ಟು ಅದು ಒಂದು 10 ಮಿನಿಟ್ಸ್, ಈಗ ನೀವು ಎಷ್ಟು ನೀರು ಹಾಕ್ತೀರೋ ಅಷ್ಟೊತ್ತು ಅದು ಆನ್ ಇರುತ್ತೆ, ಆಮೇಲೆ ಆಫ್ ಆಗಿಬಿಡುತ್ತೆ. ಸೊ ನನಗೆ ಕನ್ವೀನಿಯೆಂಟು, ನಾನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು, ಇಲ್ಲಿ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಇದರಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಕ್ಯಾರೆಟ್ ನನಗೆ ಮಧ್ಯಾಹ್ನಕ್ಕೆ ಬೇಕು ಸ್ನೇಹಿತರೆ. ಸಾನುಗೆ ಬ್ರೆಡ್ ಬೇಕಿತ್ತು, ಕುಕುಂಬರ್ ಬೇಕಿತ್ತು ಅಷ್ಟೇ. ಮಯೋನೀಸ್ ಕೇಳಿದ್ರು, ನಾನು ಮಯೋನೀಸ್ ಕೊಡಲ್ಲ, ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಮಧ್ಯಾಹ್ನಕ್ಕೆ ಸ್ಯಾಂಡ್ವಿಚ್ ದಿನ ಬರುತ್ತಾ, ಪಾಸ್ತಾ ಮಾಡೋಣ ಅಂತ. ಅದಕ್ಕೆ ತರಕಾರಿಗಳು ಬೇಕು ನೋಡಿ. ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೊಟ್ಟೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. बारीक आहे ते घाल. थांब घरात उगीच कचरा भरेंगे ते फुल काढून.
ಏನೇನು ಬೇಕೆಲ್ಲ ಇದೆಯಾ? ಬ್ರೆಡ್ ಒಂದಿಲ್ಲ. ಸ್ನೇಹಿತರೆ ಹೋಗಿ ಬಂದ್ವಿ. ಸಖತ್ತು ಚಳಿ ಇದೆ ಇವತ್ತು. ರಾಜೇಶ್ ಮನೇಲಿ ಇಲ್ಲ, ಏನು ಅಂತ ಕತೆ ಆಮೇಲೆ ಹೇಳ್ತೀನಿ ಮಾಡ್ತಾ ಮಾಡ್ತಾ. ಇದೇ ರೀಸನ್ಗೆ ಅನಿಸುತ್ತೆ ಸಾನು ಅವರ ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಕ್ಯಾನ್ಸಲ್ ಮಾಡಿರೋದು. ಅವ್ರಿಗೆ ಏನು ರೀಸನ್ ಕೊಟ್ಟಿದ್ರು ಅಂದರೆ ಮಳೆ, ಸೈಕ್ಲೋನು, ಅದ್ರ ಕಡೆಯಿಂದಾಗಿ ಸ್ಟಾಫ್ಗೆ, ಕಿಡ್ಸ್ಗೆ, ಪೇರೆಂಟ್ಸ್ಗೆ ಇನ್ಕನ್ವೀನಿಯೆಂಟ್ ಆಗಬಾರ್ದು, ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ಮಳೆನೇ ಬರ್ತಾ ಇಲ್ಲ ಆದರೆ ನೀನು ಅಂದೆ ಅಲ್ವಾ ಮಮ್ಮ ಮಳೆ ಬರೋ ಥರ ಇದೆ ಅಂತ, ಅದೇ ಥರ ಫೋರ್ಕಾಸ್ಟ್ ಬಂದಿರುತ್ತೆ. ಸೊ ಆ ರೀಸನ್ಗೆ ಸಾನು ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಕ್ಯಾನ್ಸಲ್ ಮಾಡೋದು. ಅದು ಇವತ್ತು ಸಂಜೆ ಇದ್ದಿದ್ದು 5:30ಇಂದ. ಇವತ್ತು ರಾಜೇಶ್ ಎಲ್ಲೋಗಿದ್ದಾರೆ? ಅಯ್ಯೋ ಮೊದಲು ಇದನ್ನು ಮಾಡಿಬಿಡೋಣ, 12 ಗಂಟೆ ಆಗ್ತಾಯಿದೆ, ಇನ್ನೂ ತಿಂಡಿ ಮಾಡಿಲ್ಲ. ಓಕೆ, ನೀನು ಪ್ಲೇಟ್ ತೊಗೊಂಡು ಅರೇಂಜ್ ಮಾಡ್ಕೊ, ನಾನು ಚಟ್ನಿ ಮಾಡಬೇಕು, ಮಾಡ್ತೀನಿ. ಒಬ್ಬರಿಗೆ 2 ಹಾಂ 3 ಮಾಡು, 3 ಸ್ಟೆಪ್ತು. ಇವತ್ತು ಸ್ನೇಹಿತರೆ ಏನು ರಶ್ಶು ಅಂತೀರಾ? ನಾನು ಇಂಪಾರ್ಟೆಂಟ್ ಇಲ್ಲ ಅಂದಿದ್ದರೆ ಇರ್ತಾ ಇರಲಿಲ್ಲ, ಬಂದ್ಬಿಡ್ತಿದ್ದೆ. ಬಟ್ ಇವತ್ತು ಇಬ್ಬರು ಇದ್ವಲ್ವಾ, ಇಬ್ಬರಿದ್ರೆ ಮ್ಯಾನೇಜ್ ಮಾಡ್ಬೋದು. ನೀನು ಹೋಗಿ ಕ್ಯೂವಲ್ಲಿ ನಿಂತ್ಕೊ, ನಾನು ಸಾಮಾನು ತರ್ತೀನಿ ಅಂದ್ಬಿಟ್ಟು. ಸೊ ಅದೇ ಥರ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಪ್ರಾಪರ್ ಟೈಮ್ಗೆ ಆಯಿತು. ಎಲ್ಲೂ ವೆಯ್ಟ್ ಮಾಡೋ ಥರ ಆಗಲಿಲ್ಲ. ಸಾನುಗೆ ನಿಲ್ಲಿಸಿದ್ದೆ ಬಿಲ್ಲಿಂಗ್ಗೆ, ನಾನು ಹೋಗ್ಬಿಟ್ಟು ಸಾಮಾನು ತೊಗೊಳ್ತಾ ಇದ್ದೆ. ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಟೊಮ್ಯಾಟೋನು ಜಾಸ್ತಿ ಆಗಿದೆ. ಆಲೂಗಡ್ಡೆ ಯಾವಾಗಲೂ 20 ಇರ್ತಾಯಿತ್ತು, ತುಂಬ ದಿನ ಆಯಿತು 40ಗೆ ಹೋಗಿ, ಅದು ಇನ್ನೂ ಇಳಿತಾನೇ ಇಲ್ಲ. ಸೊ ಇನ್ಮೇಲೆ ಆಲೂಗಡ್ಡೆ ಫಿಕ್ಸ್ 40. ಟೊಮ್ಯಾಟೋನು 20-25 ಇತ್ತು, ಈಗ 45-50 ಆಗಿಬಿಟ್ಟಿದೆ. ಸೊ ಹೇಳು ಡ್ಯಾಡಾ ಎಲ್ಲಿ ಹೋಗಿದ್ದಾರೆ? ಡ್ಯಾಡಾ ಅವ್ರ ಫ್ರೆಂಡ್ಸ್ ಜೊತೆ ಟೂರ್ನಮೆಂಟ್ಗೆ ಹೋಗಿದ್ದಾರೆ. ಇಟ್ಸ್ ನಾಟ್ ಫ್ರೆಂಡ್ಸ್ ಬಟ್ ಅವ್ರ ಕಂಪ್ನಿಲಿರೋರ ಜೊತೆ, ಕಂಪನಿಲಿ ಕೆಲಸ ಮಾಡೋರು ಎಲ್ಲರೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ ಇವತ್ತು. ಅವರು ರಿಜಿಸ್ಟರ್ ಆಗಿ ಹೋಗಿದ್ದಾರೆ. ರಾಜೇಶ್ ಅವ್ರದ್ದೇ ಕ್ಯಾಪ್ಟನ್ಸಿಯಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಮ್ಯಾಚ್. ನನಗೊಂದು ಡೌಟ್ ಇದೆ. ಈಗ ಡ್ಯಾಡಾ ಕಂಪನಿ ಯಾರ್ಯಾರು ಇರ್ತಾರೋ ಅವರು ಯಾರು ಇರ್ತಾರೆ ಅವ್ರು ಹೋಗಿರ್ತಾರಲ್ವಾ, ಸೊ ಅಲ್ಲಿ ಎಷ್ಟು ಟೀಮ್ಸ್ ಮಾಡ್ತಾರೆ? 8 ಟೀಮ್ಸ್ ಇದೆ. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿದ್ದಾರೆ. 8 ಟೀಮ್ಸ್ ಇದೆ. ಅದರಲ್ಲಿ ರಾಜೇಶ್ ಅವ್ರದ್ದೇ ಫಸ್ಟ್ ಮ್ಯಾಚ್ ಅಂತೆ, ವಿನ್ ಆದ್ರಂತೆ. ಸೆಕೆಂಡ್ ಮ್ಯಾಚು ಮಧ್ಯಾಹ್ನ ಇದೆ. ಇವತ್ತು ಯಾರ್ಯಾರು ವಿನ್ ಆಗ್ತಾರೋ ಅವ್ರ ಜೊತೆ ನಾಳೆ ಇನ್ನೊಂದು ಸರಿ. ಸೊ ನಾಳೆ ಭಾನುವಾರ, ನಾಳೆನೂ ಹೋಗ್ತಾರೆ. ಇವತ್ತು 5 ಗಂಟೆಗೆ ಎದ್ದು 6 ಗಂಟೆಗೆಲ್ಲ ಹೊರಟು 7 ಗಂಟೆಗೆ ಅಲ್ಲಿ ತಲುಪಿದಾರಂತೆ. ಸರಿ, ಈಗ ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ. 4 ಮೆಣಸಿನ್ಕಾಯಿ. ಹಿಂಗಾಗ್ಬೇಕಾ? ಇಲ್ಲ ಇಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು 5 ಬೆಳ್ಳುಳ್ಳಿ, ಒಂಚೂರು ಈರುಳ್ಳಿ. ಇದು ನಾನು ರೆಸಿಪಿ ನೋಡಿರೋದು ಮಾಸ್ಟರ್ ಶೆಫ್ ನೋಡ್ತಿದ್ನಲ್ವಾ, ಲಾಸ್ಟ್ ಇಯರ್ ಮಾಸ್ಟರ್ ಶೆಫಲ್ಲಿ ಒಬ್ಬರು ಶೆಫ್ ಹೇಳ್ಕೊಟ್ಟಿರೋದು, ಅದನ್ನು ಮಾಡ್ತಾ ಇದ್ದೀನಿ. ಬೆಣ್ಣೆ ಹಚ್ಬಿಟ್ಟು ಈ ಚಟ್ನಿನ ಹಚ್ಚಬೇಕು. ಇದಕ್ಕೆ ಸ್ವಲ್ಪ ಈಗ ಲೆಮನ್ ಹಾಕ್ತಾ ಇದ್ದೀನಿ, ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪುದೀನ ಕಲರ್ ಚೇಂಜ್ ಆಗೋದಿಲ್ಲ, ಇಲ್ಲಾಂದರೆ ಅದು ಕಪ್ಗೆ ಡಾರ್ಕ್ ಗ್ರೀನು ಥರ ಆಗಿಬಿಡುತ್ತೆ. ನಾವು ಅರ್ಜೆಂಟಾಗಿ ಹೋಗಿದ್ದೇನೆ ಬ್ರೆಡ್ ಮತ್ತು ಕುಕುಂಬರೇ ಮರ್ತ್ಬಿಟ್ಟಿದೆ ನೋಡಿ ಬಂದ ತಕ್ಷಣ. ಇವತ್ತು ಫುಲ್ ದರ್ಬಾರ್. ರಾಜೇಶ್ ಇದ್ದರೆ ಯೋಚನೆ ಮಾಡಬೇಕು ಇದನ್ನೆಲ್ಲ ಮಾಡೋ ಮುಂಚೆ. ಅವ್ರಿಗೆ ಬ್ರೆಡ್ ಅವ್ರ ಹೊಟ್ಟೆಗೆ ಸರಿ ಹೋಗೋದಿಲ್ಲ. ಅದೂ ಇನ್ನು ಸ್ವಲ್ಪ ಅದೂ ಬೆಳಗ್ಗೆನೇ ಅಂದರೆ ಇಟ್ಸ್ ನಾಟ್ ಅ ಪ್ರಾಪರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಅವ್ರು ಇಲ್ವಲ್ಲ, ನಮಗಿಷ್ಟ ಬಂದಿದ್ದು ಮಾಡ್ಕೋಬೋದು. ನನಗೂ ಸ್ನೇಹಿತರೆ ಬ್ರೆಡ್ ಅಂದರೆ ತುಂಬ ಇಷ್ಟ, ಆದರೆ ಇಟ್ಸ್ ನಾಟ್ ಹೆಲ್ದಿ. ನಮಗೆ ಅದು ತಿನ್ನೋದ್ರಿಂದ ಹೊಟ್ಟೆನೂ ತುಂಬುತ್ತೆ, ಆದರೆ ಬೇರೆ ವಿಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಏನು ಸಿಗೋದಿಲ್ವಲ್ಲ, ಅದಕ್ಕೆ ತಿನ್ನೋದಿಲ್ಲ.
ಅಲ್ಲ ಅದು ಹಚ್ಕೋ. ಫ್ರೆಶ್ ಬ್ರೆಡ್ಡು, ಸ್ವೀಟ್ ಫ್ಲೇವರು, ಅದ್ರ ಜೊತೆ ತರಕಾರಿಗಳು ಕ್ರಂಚಿಯಾಗಿ. ಆಲೂಗೆಡ್ಡೆದು ಆ ಸಾಫ್ಟ್ನೆಸ್ ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. 2 ಲೇಯರ್ಸಲ್ಲಿ ಮಾಡಿರೋದು, 4ರಿಂದ 5 ವೆಜಿಟೇಬಲ್ಸ್ನ ಹಾಕಿ ಮಾಡಿರೋದು. ಅದರ ಜೊತೆ ನೋ ಸಾಸ್, ನೋ ಮಯೋನೀಸ್, ಗ್ರೀನ್ ಚಟ್ನಿ ಮತ್ತು ಹೋಮ್ ಮೇಡ್ ಮಯೋನೀಸ್ ಜೊತೆ. ಸ್ಪೈಸಿ ಬೇಕಂದರೆ ಗ್ರೀನ್ ಚಟ್ನಿ, ಸ್ವೀಟ್ ಬೇಕಂದರೆ ಮಯೋನೀಸ್. ಸ್ಯಾಂಡ್ವಿಚ್ ಚೆನ್ನಾಗಿತ್ತು, ತಿನ್ನಬೇಕಾದ್ರೆ ಸಾಕು ಅನ್ನಿಸ್ತು. ಆಮೇಲೆ ಅದರ ಫ್ಲೇವರು ಬಾಯಲ್ಲೆಲ್ಲ ಇದೆ, ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ನಾಳೆ ಹೇಳಿದ್ದೀನಿ ಸ್ಯಾಂಡ್ವಿಚ್, ನಾಳೆ ಬೆಳಗ್ಗೆ ಹೇಗಿದ್ರು ಬ್ರೆಡ್ ತಿನ್ನೋ ಬದಲು ಸ್ಯಾಂಡ್ವಿಚೇ ಮಾಡಿಬಿಡು, ನಾನು ತಿಂತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗೆಲ್ಲ ಎತ್ತಿರ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಶನಿವಾರ ನಾನು ಒಂದು ಬ್ಲಾಗ್ ಪೋಸ್ಟ್ ಮಾಡ್ತೀನಿ, ಮಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಈಗ ಸ್ಯಾಂಡ್ವಿಚ್ ತಿಂದ್ಬಿಟ್ಟು ಕೂತ್ಕೊಂಡು ಮಾಡಿ ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಬಂದಿದ್ದೀನಿ ಕಿಚನ್ಗೆ. ಶುರು ಮಾಡೋಣ ಅಂದ್ಬಿಟ್ಟು. ಟೈಮು 4 ಗಂಟೆ ಆಗಿದೆ. ನಾವು ಬೆಳಿಗ್ಗೆ ತಿಂದಿದ್ದು ಮಧ್ಯಾಹ್ನ ತಿಂದಿದ್ದು ಲೇಟ್ ಅಲ್ವಾ, ಅದಕ್ಕೆ ಇವಾಗಲೂ ಸ್ವಲ್ಪ ಲೇಟಾಗಿ ನಡೆಯುತ್ತೆ. ಈಗ ಪಾಸ್ತಾ ಮಾಡ್ತಾಯಿದ್ದೀನಿ. ಪಾಸ್ತಾ ಕೂಡ ಅಷ್ಟೇ, ರಾಜೇಶ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಇದು ಸ್ನೇಹಿತರೆ ಹೆಲ್ದಿನೇ. ಇನ್ಫ್ಯಾಕ್ಟ್ ತೋರಿಸ್ತಿದ್ದಲ್ಲಿ ಇದು ನೋಡಿ, ಡಿಸಾನೋದು ದೂರಂ ವೀಟಲ್ಲಿ 100% ದೂರಂ ವೀಟ್. ನನಗೆ ಇದು ದೂರಂ ವೀಟ್ ಏನು ಅಂತ ಗೊತ್ತಿರಲಿಲ್ಲ. ಪ್ಯಾನ್ ಕೇಕ್ ಕೂಡ ಮಾಡಿದ್ದೆ ಅಲ್ವಾ, ಆವಾಗ ನಾನು ಅದರದ್ದೇನು ಆ ರೀತಿಯಲ್ಲಿ ನೋಡಿದ್ರೆ ಇದು ತುಂಬಾ ನಮಗೆ ಹೆಲ್ದಿ ಅಂತಲೇ ಹೇಳ್ಬೋದು, ಹೆಲ್ದಿಯರ್ ಆಪ್ಷನ್ನು. ಇದ್ರ ಜೊತೆ ಅಷ್ಟೊಂದು ತರಕಾರಿಗಳನ್ನೆಲ್ಲ ಹಾಕಿರ್ತೀವಿ. ಸೊ ನನಗೆ ಅದು ಯಾವುದೇ ಥರದ ಜಂಕ್ ಅಂತ ಅನಿಸೋದಿಲ್ಲ. ಹಾಗಾಗಿ ಇವತ್ತು ಸರಿ ಮಾಡೇ ಬಿಡೋಣ. ರಾಜೇಶ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಇವತ್ತಿಲ್ವಲ್ಲ ನಮ್ಮದೇ ರಾಜಭಾರ, ಮಾಡೋಣ ಅಂದ್ಬಿಟ್ಟು ಈಗ ಬಂದಿದ್ದೀನಿ. ಪನ್ನೀಸ್ ರೆಡಿ ಮಾಡ್ಕೊಳ್ತೀನಿ. ಪಾಸ್ತಾ ಎಷ್ಟು ಬೇಯಿಸಬೇಕೋ ಅಷ್ಟು ನೀರು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಹಾಕ್ಕೊಳ್ಬೇಕು, ಎಣ್ಣೆ ಹಾಕಬೇಕು. ಇದು ಒಂಥರ ಅಂಟ್ಕೊಳ್ಳೋದು, ಗಂಜಿ ಆಗೋದು, ಓವರ್ ಕುಕ್ ಆಗೋದು ಏನೂ ಆಗೋದಿಲ್ಲ. ಒಂದು ವಿಷಲ್ ಕೂಗಿಸ್ಕೊಂಡೆ, ಫುಲ್ ತಣ್ಣಗಾಗೋ ತನಕ ಕಾದ್ಬಿಟ್ಟು ಇವಾಗ ನಾನು ಸ್ಟ್ರೈನ್ ಮಾಡ್ಕೊಳ್ತೀನಿ. ಪಾಸ್ತಾ ಮಾಡೋದಕ್ಕೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ, ಜೊತೆಗೆ ಬೆಣ್ಣೆ. ಸ್ವಲ್ಪ ಇವತ್ತು ಅಥೆಂಟಿಕ್ ಪಾಸ್ತಾ ರೀತಿಯಲ್ಲಿ ಮಾಡ್ತಾ ಇಲ್ಲ, ನಮ್ಮ ಇಂಡಿಯನ್ ಸ್ಪೈಸಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ನೋಡಿ ಎಷ್ಟು ತರಕಾರಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇದ್ರ ಜೊತೆ ಬೀನ್ಸ್ ಕೂಡ ಹಾಕೊಳ್ಬೋದು, ಯಾವುದಾದ್ರೂ ಕಾಳುಗಳು ನಿಮ್ಗೆ ಇಷ್ಟ ಇದ್ರೆ ಅದು ಕೂಡ ಹಾಕೊಳ್ಬೋದು. ಬೆಣ್ಣೆಗೆ ಇದನ್ನೆಲ್ಲ ಸೇರಿಸ್ಕೊಳ್ತೀನಿ. ಈ ತರಕಾರಿಗಳನ್ನ ಸ್ವಲ್ಪ ಹೊತ್ತು, ಅಂದ್ರೆ ಈಗ ಕಲರ್ ಚೇಂಜ್ ಆಗುತ್ತೆ, ಇದು ಸ್ವಲ್ಪ ಡಾರ್ಕ್ ಬರುತ್ತೆ, ಬ್ರೈಟ್ ಆಗಿ ಕಾಣುತ್ತೆ, ಅಲ್ಲಿ ತನಕ ಇದನ್ನ ಸಾಟೆ ಮಾಡ್ಕೊಂಡ್ರೆ ಆಯ್ತು. ಯಾಕಂದ್ರೆ ಇದಕ್ಕೆ ನಾವು ಟೊಮ್ಯಾಟೊ ಪ್ಯೂರಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕುದಿಸ್ಕೊಳ್ಬೇಕು, ಆವಾಗ ಕೂಡ ಇದು ಬೆಂದ್ಕೊಳ್ಳುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಸಾಸ್ ಇವತ್ತು ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಅಥೆಂಟಿಕ್ ಆಗಿ ನೀವು ಪಾಸ್ತಾ ಮಾಡಬೇಕು ಅಂದರೆ ವೈಟ್ ಸಾಸ್, ರೆಡ್ ಸಾಸ್, ಅದು ಸಾಸ್ಗಳು ಹಾಕಲೇಬೇಕು. ಇವತ್ತು ನಾನು ಇಂಡಿಯನ್ ಸ್ಪೈಸಸ್ ಅಂದರೆ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸೇರಿಸ್ಬಿಟ್ಟು ಪಾಸ್ತಾ ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲೇ ಸ್ವಲ್ಪ 10-20 ಸೆಕೆಂಡ್ ಸಾಟೆ ಮಾಡಿಬಿಟ್ಟು ತರಕಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ. ಪಾಸ್ತಾಗೆ ಆಲ್ರೆಡಿ ಹಾಕಿದ್ದೀನಲ್ವಾ. ಈಗ ಇದಕ್ಕೆ ಒಂದು 2 ಅಥವಾ 3 ನಿಮಗೆ ಎಷ್ಟು ಸಾಸ್ ಬೇಕೋ ಅಷ್ಟು ಟೊಮ್ಯಾಟೋನ ಪ್ಯೂರೆ ಮಾಡ್ಕೊಳ್ಬೇಕು, ಅಂದರೆ ರುಬ್ಕೊಳ್ಬೇಕು. ಇದಕ್ಕೆ ಇನ್ನೇನು ಹಾಕಿಲ್ಲ, ನಾನು ಜಸ್ಟ್ ರುಬ್ಕೊಂಡು ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಎಣ್ಣೆ ಬಿಡುತ್ತೆ ಮೇಲೆ, ಅಲ್ಲಿ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ಹೀಗೆ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇವಾಗ ಇದಕ್ಕೆ ಪಾಸ್ತಾ ಸೇರಿಸ್ತೀನಿ. ಪಾಸ್ತಾ ಸೇರಿಸಿದ ಮೇಲೂ ಸ್ನೇಹಿತರೆ ಒಂದು ಚೂರು ನೀರು ಹಾಕ್ಬಿಟ್ಟು ಅದು ಕುದಿಸ್ಕೊಳ್ಬೇಕು. ಮತ್ತೆ ಆ ಪಾಸ್ತಾ, ಆ ಸಾಸ್ ನಾವೇನು ಮಸಾಲೆ ಹಾಕಿ ಮಾಡಿದೀವೋ ಅದನ್ನು ಹೀರ್ಕೊಳ್ಬೇಕು. ಆವಾಗ ನಿಮಗೆ ಸ್ವಲ್ಪ ಟೇಸ್ಟಿ ಅನಿಸುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಸಣ್ಣ ಉರಿ ಮಾಡಿ 5ರಿಂದ 10 ನಿಮಿಷ ಬಿಡ್ಬೋದು. ಸ್ನೇಹಿತರೆ ಈಗ ಪುದೀನ ತಂದಿದೆ ಅಲ್ವಾ, ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಬಿಡಿಸ್ಕೊಂಡಿದ್ದೆ. ಇವಾಗ ಕುತ್ಕೊಂಡು ಬಿಡಿಸ್ತಾ ಇದ್ದೀನಿ. ಊಟ ಆಯಿತು, ಸಾನಿಗೆ ಆಟಾಡೋದಕ್ಕೆ ಕಳಿಸಿದ್ದೀನಿ. ಆಮೇಲೆ ಬಂದು ಸ್ವಲ್ಪ ಡ್ರಾಯಿಂಗ್ ಒಲಿಂಪಿಯಾಡ್ ಇದೆ, ಅದಕ್ಕೆ ಅವಳು ರೆಡಿ ಮಾಡ್ಕೊಳ್ಬೇಕು. ಇನ್ನು ರಾಜೇಶ್ ಬಂದಿಲ್ಲ, ಫೋನ್ ಮಾಡಿದ್ರು ಹೊರಟಿದ್ದೀನಿ ಅಂತ ಹೇಳಿಬಿಟ್ಟು. ಕೋರ್ಮಂಗ್ಲ
ಅಂತ ಇದ್ದಿದ್ದು ಅಲ್ಲಿಂದ ನಮ್ಮ ಏರಿಯಾಗೆ ನಾರ್ತ್ ಬರೋದಕ್ಕೆ 1.5 ಗಂಟೆ ಮಿನಿಮಮ್ ಆಗುತ್ತೆ. ಏನಾಯಿತು ರಿಸಲ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹಾಗೆ ಬೆಳಿಗ್ಗೆ ನಾನು ಹೋಮ್ ಮೇಡ್ ಮಯೋನೀಸ್ ಮಾಡಿದ್ನಲ್ಲ ಅದರ ರೆಸಿಪಿ ಶೇರ್ ಮಾಡ್ತೀನಿ, ಪ್ಲೀಸ್ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ತಿಳಿಸಿ ನಿಮಗೆ ಲೈಕ್ ಆಗಿದೆ ಅಂತ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಕ್ಲಿಕ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ. ಬಟ್ ಏನಾದರೂ ಒಂದು ಮಾಡಬೇಕಲ್ವಾ, ಪ್ಲೀಸ್ ಯಾವುದಾದ್ರೂ ಒಂದು ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. ಇವತ್ತು ಸ್ನೇಹಿತರೆ ನಾನು ಹೋಮ್ ಮೇಡ್ ಮಯೋನೀಸ್ ಮಾಡ್ಕೊಂಡಿದ್ದೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದು ಗೋಡಂಬಿನ ಬಿಸಿನೀರಲ್ಲಿ ಒಂದು 1/2 hour ಆದರೂ ನೆನೆಸ್ಬೇಕು. ಜೊತೆಗೆ ಕರ್ಡ್ ಮೊಸರನ್ನ ನೀರು ಇಳಿಯೋದಕ್ಕೆ ಅಂದ್ಬಿಟ್ಟು ಫಿಲ್ಟರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಗಟ್ಟಿ ಆಗುತ್ತೆ ಆಮೇಲೆ ನೀರೆಲ್ಲ ಹೋಗ್ಬಿಟ್ಟು, ಆ್ಯಂಡ್ ಸ್ವೀಟ್ನೆಸ್ ಕೊಡುತ್ತೆ. ನೀರಿದ್ರೆ ಒಂಥರ ಸೋರ್ ಬರುತ್ತೆ. ಮಿನಿಮಮ್ 1/2 hour ನೆನಿಬೇಕು, ಆವಾಗಲೇ ಅದು ಸಾಫ್ಟ್ ಆಗೋದು. ಸೊ ನೆಂದಿರೋ ಅಂಥ ಕ್ಯಾಶ್ಯೂಸ್ ಮತ್ತು ಹಂಗ್ ಕರ್ಡ್ ಬದಲು ನಾವು ಪನೀರ್ ಹಾಕ್ಕೊಳ್ಬೋದು. ಅದು ಕೂಡ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಸೊ ನಿಮಗೆ ಎಷ್ಟು ನೀರು ಹಿಡ್ಸುತ್ತೋ ಅಷ್ಟು ಹಾಕ್ಬಿಟ್ಟು ರುಬ್ಕೊಳ್ಳಿ. ನಾನು ಮೊದಲು ಹಾಗೆ ರುಬ್ದೆ, ಸಾಕಾಗಲಿಲ್ಲ. ಅದಕ್ಕೆ ಒಂದು ಚೂರು ನಾನು ನೆನೆಸಿದ್ದ ನೀರಿತ್ತಲ್ಲ ಅದನ್ನೇ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದಾಗ ಥಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪನೇ ಅಲ್ವಾ, ಸ್ವಲ್ಪ ಕನ್ಸಿಸ್ಟೆನ್ಸಿ ಕಡಿಮೆ ಆಯಿತು. ಇದಕ್ಕೆ ಬೇಕಿದ್ರೆ ನಿಮಗೆ ಸ್ವಲ್ಪ 2 ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ನಾನು, ಜೊತೆಗೆ ಸ್ವಲ್ಪ ಉಪ್ಪು. ಸೊ ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಬ್ರೆಡ್ಗೆ ನಾವು ಬಟರ್ ಹಚ್ತೀವಲ್ವಾ. ಸೊ ಬಟರ್ ನೆನ್ನೆ ತಾನೇ ನೋಡಿದ್ರಿ ತುಪ್ಪ ಮಾಡಿಬಿಟ್ಟೆ ಇದ್ದಿದ್ದು ಬಟರ್ ಎಲ್ಲನೂ. ಸೊ ಈಗ ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಕಲೆಕ್ಟ್ ಆಗಿತ್ತು, ಅದರಿಂದಾನೇ ನಾನು ಈಗ ಮಾಡ್ತಾ ಇದ್ದೀನಿ. ಇದು ಕೆನೆ ಸ್ನೇಹಿತರೆ, ಹಾಲು ಬಿಸಿ ಮಾಡಿದಾಗ ಮೇಲೆ ಕೆನೆ ಬರುತ್ತಲ್ವ, ಆ ಕೆನೆನ ಸೇರಿಸಿ ಇಟ್ಟಿದ್ದೆ. ಇದನ್ನು ಡೈರೆಕ್ಟ್ ಹಾಗೇನೆ ಬೇಕಿದ್ರೆ ಬೆಣ್ಣೆ ತೆಗಿಬೋದು ಫ್ರೆಶ್ ಇದ್ದರೆ. ಆ್ಯಂಡ್ ತುಂಬ ದಿನ ಆಗಿದ್ರೆ ಸ್ವಲ್ಪ ಇದ್ರದ್ದು ಫ್ಲೇವರ್ ಚೇಂಜ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ಹೆಪ್ಪಾಕಿ ಇಟ್ಟು ಆಮೇಲೆ ನಾವು ಬೆಣ್ಣೆ ಮಾಡಬೇಕಾಗುತ್ತೆ. ಈಗ ಡೈರೆಕ್ಟ್ ನಾನು ಅರ್ಧ ಗ್ಲಾಸಷ್ಟು ಕೆನೆ ಇತ್ತು, ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ. ಇದನ್ನು 10 to 30 ಸೆಕೆಂಡ್ ನಾವು ಮಿಕ್ಸಿ ಮಾಡ್ಕೊಳ್ಬೇಕಷ್ಟೇ. ನೋಡಿ ಈ ಥರ ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಬೆಣ್ಣೆ ಫುಲ್ ಬಿಟ್ಟಿಲ್ಲ, ಬಟ್ ಬೆಣ್ಣೆ ಬರ್ತಾ ಇದೆ. ಇದು ಯಾಕೆ ಹೀಗಾಗಿದೆ ಅಂದರೆ ಇದರಲ್ಲಿ ನೀರು ಕಡಿಮೆ ಆಗಿದೆ, ಅದರ ಜ್ಯೂಸು. ಇವಾಗ ನಾವೇನು ಮಾಡಬೇಕು, ಇದಕ್ಕೆ ನೀರು ಮಿಕ್ಸ್ ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ ನಾನು ನಿಮ್ಮ ಥರನೇ ಮಾಡಿದೆ ಅದು ಬಂದಿಲ್ಲ ಅಂತ ಹೇಳಿಬಿಟ್ಟು. ಅದು ಗಟ್ಟಿ ಇರುತ್ತಲ್ವ ಕೆನೆ, ನೀವು ನೀರು ಕಡಿಮೆ ಹಾಕಿರ್ತೀರ, ಅದಕ್ಕೆ ನೀರು ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ಬೆಣ್ಣೆ ನೀಟಾಗಿ ಬಿಟ್ಟು ಬರುತ್ತೆ. ನಂದಿದು ಜಾರು ಚಿಕ್ಕದು, ಜಾಸ್ತಿ ನೀರು ಹಾಕಿದ್ರೆ ಚೆಲ್ಲೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಮಜ್ಜಿಗೆನ ತೆಗೆದ್ಬಿಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನೀರು ಹಾಕ್ತೀನಿ. ಎಷ್ಟು ಬೇಗ ಬರುತ್ತೆ ಅಂತ ನೀವೇ ನೋಡಿ. ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು, ಬೆಣ್ಣೆ ಎಷ್ಟು ನೀಟಾಗಿ ಬಿಡ್ತಾ ಇದೆ. ಹಾಲಿನ ಕೆನೆಯಿಂದ ಬೆಣ್ಣೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ನೀವು ಅಂದ್ಕೊಳ್ಳೇಬೇಡಿ. ಸ್ವಲ್ಪ ನೀರು ಕಡಿಮೆ ಆಗಿರುತ್ತೆ, ಸೇರಿಸಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ.